ನಾಗಮಂಗಲ ಗಣೇಶ ಗಲಾಟೆಯಲ್ಲಿ ಬಿಜೆಪಿಗೆ ಕೇರಳ ಅಸ್ತ್ರ. ಕೇರಳ ಅಸ್ತ್ರವನ್ನ ಇದೀಗ ಬಿಜೆಪಿ ಪ್ರಯೋಗ ಮಾಡುವುದಕ್ಕೆ ಮುಂದಾಗಿದೆ. ಯಾಕಂದ್ರೆ ನಾಗಮಂಗಲದಲ್ಲಿ ಆದಂತಹ ಈ ಒಂದು ಗಲಭೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರಲ್ಲ, ಆ ಪೈಕಿ ಇಬ್ಬರು ಕೇರಳ ಮೂಲದವರು. ಇದನ್ನೇ ಹೋರಾಟಕ್ಕೆ ಕೈಗೆತ್ತಿಕೊಂಡಿರುವಂತಹ ಬಿಜೆಪಿ ಗಲಭೆಯ ತನಿಖೆ ಎನ್ಐಎಗೆ ಒಪ್ಪಿಸುವಂತೆ ಬಿಜೆಪಿ ಆಗ್ರಹ ಪಡಿಸ್ತಾ ಇದೆ ರಾಷ್ಟ್ರೀಯ ತನಿಖಾ ದಳಕ್ಕೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಅವರಿಂದ ಒತ್ತಾಯ. ನಾಗಮಂಗಲಕ್ಕೆ ಇವತ್ತು ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿಯನ್ನ ಕೊಡಲಿದೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಹಾನಿಗೊಳಗಾದ ಅಂಗಡಿಗಳು ಮತ್ತು ಬಂಧಿತ ಹಿಂದೂಗಳ ನಿವಾಸಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಒಂದು ಆರೋಪ ಪಟ್ಟಿಯಲ್ಲಿ ಏನು ಎಫ್ಐಆರ್ ಆಗಿರೋದ್ರಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು. ಅವರೇನು SDPI ಅವರು ಅನ್ನೋಂಥ ಅನುಮಾನ ಇದೆ. ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗಲದಲ್ಲಿ ಏನು ಕೆಲಸ ಅವರಿಗೆ, ಅದು ಯಾಕೆಂದರೆ ಇದು ಪ್ರೀಮಿಡಿಯೇಟೆಡ್ ಪ್ರೀ ಪ್ಲ್ಯಾಂಡ್ ಅಂತ ಏನು ಹೇಳ್ತಿದ್ವಲ್ಲ, ಈ ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ಬರು ಕೇರಳ ಈ SDPI ಸದಸ್ಯರು ಅನ್ನುವಂಥದ್ದು ಎತ್ಕಾಣ್ತಿದೆ, ಆಪಾದನೆ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲ. ಹಾಗಾಗಿ NIಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸಬೇಕಾಗುತ್ತೆ, NIಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸುವಂಥದ್ದಾಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒತ್ತಾಯ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮತ್ತು ಸಾರ್ವಜನಿಕರ, ನಾಗಮಂಗಲ ಜನರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾಗಮಂಗಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕೇರಳ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ಬಿಜೆಪಿ ಪಡೆಯಿಂದ. ಹಾಗೆಯೇ ರಾಷ್ಟ್ರೀಯ ತನಿಖಾ ದಳ ಈ ಒಂದು ಗಲಭೆಯ ಕುರಿತು ತನಿಖೆಯನ್ನ ಮಾಡಬೇಕು, ಆಗ ಮಾತ್ರ ಸತ್ಯಾಸತ್ಯತೆ ಹೊರಬರುತ್ತೆ ಅಂತ ಆಗ್ರಹಿಸುತ್ತಿದ್ದಾರೆ. ಖಂಡಿತ ಮಧುಶ್ರೀ, ಈಗಾಗಲೇ ನಾಗಮಂಗಲ ಪ್ರಕರಣದಲ್ಲಿ ಇಬ್ಬರು ಕೇರಳ ಮೂಲದ ವ್ಯಕ್ತಿಗಳು ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಪೊಲೀಸ್ ದಾಖಲೆಗಳಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಸಂದರ್ಭದಲ್ಲಿ ಬಿಜೆಪಿ ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ. ಯಾಕೆಂದ್ರೆ ಕೇರಳ ಮೂಲದವರು ಇಬ್ಬರು ವ್ಯಕ್ತಿಗಳಿರುವಂತಹ ಕಾರಣಕ್ಕಾಗಿ ಇದರ ಹಿಂದೆ ಕೇರಳ ಕೈವಾಡ ಇದೆ ಮತ್ತು ಕೇರಳ ಮೂಲದ ಒಂದಷ್ಟು ಸಂಚುಗಳು ಇದೆ ಅನ್ನುವಂಥದ್ದು ಬಿಜೆಪಿ ಆರೋಪವಾಗಿರುವಂಥದ್ದು. ಹೀಗಾಗಿ ಈ ವಿಚಾರವನ್ನ ಮತ್ತಷ್ಟು ಗಟ್ಟಿಯಾಗಿ ಮುಂದಕ್ಕೆ ಕೊಂಡೊಯ್ಯೋದಕ್ಕೆ, ಅಂದ್ರೆ ಬಿಜೆಪಿಗೆ ತನ್ನ ರಾಜಕೀಯವಾಗಿ ಹೋರಾಟದ ರೂಪದಲ್ಲಿ ಕೊಂಡೊಯ್ಯೋದಕ್ಕೆ ಇದು ಒಂದಷ್ಟು ಬಿಜೆಪಿಗೆ ಸಹಕಾರಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಬಿಜೆಪಿಯ ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿಯನ್ನು ಕೊಡ್ತಾ ಇದೆ. ಅಲ್ಲಿ ಹಾನಿಗೊಳಗಾದಂತಹ ಪ್ರದೇಶಗಳು ಮತ್ತು ಬಂಧಿಸಲ್ಪಟ್ಟಂತಹ ಹಿಂದೂ ಕಾರ್ಯಕರ್ತರು ಅಂತ ಯಾರಿದ್ದಾರೆ ಅವರೆಲ್ಲರ ಮನೆಗೂ ಕೂಡ ಇವತ್ತು ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಡುತ್ತೆ ಮತ್ತು ಘಟನಾ ಸ್ಥಳದಲ್ಲಿ ಆದಂತಹ ಒಂದು ಸಂದರ್ಭದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದನ್ನ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನು ಕೂಡ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಮಾಡುತ್ತೆ. ಶಾಸಕ ಡಾಕ್ಟರ್ ಅಶ್ವಥ್ ನೇತೃತ್ವದಲ್ಲಿ ಇವತ್ತು 5 ಜನರ ಸತ್ಯಶೋಧನಾ ಸಮಿತಿ ಭೇಟಿಯನ್ನು ಕೊಟ್ಟು ಒಂದು ವರದಿಯನ್ನ ಬಿಜೆಪಿ ಅಂದ್ರೆ ಪಕ್ಷಕ್ಕೆ ಕೂಡ ಈ ಸಮಿತಿ ಸಲ್ಲಿಕೆ ಮಾಡುತ್ತೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಒಂದು ಯೋಜನೆಯನ್ನು ಮಾಡಿರುವಂತದ್ದು ಏನಂದ್ರೆ ಮಧುಶ್ರೀ, ಈ ವರದಿಯನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂಥದ್ದು ಅಥವಾ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಗೃಹ ಇಲಾಖೆ ಈ ವರದಿಯನ್ನು ರವಾನೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯ ಬಿಜೆಪಿ ಚಿಂತನೆಯನ್ನ ಮಾಡಿದೆ. ಯಾಕೆಂದ್ರೆ ಕೇರಳ ಮೂಲದ ಇಬ್ಬರು ವ್ಯಕ್ತಿಗಳು ಕೂಡ ಇಲ್ಲಿ ಹೆಸರಿಸಲ್ಪಟ್ಟಿರುವಂತಹ ಕಾರಣಕ್ಕಾಗಿ ಇದರ ಹಿಂದೆ ಕೇರಳದ ಕೈವಾಡ ಇದೆ ಅಥವಾ ಕೇರಳಕ್ಕೆ ನಂಟು ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು NIA ತನಿಖೆ ಮಾಡಬೇಕನ್ನುವಂತ ಒಂದು ಒತ್ತಾಯವನ್ನು ಮಾಡೋದಕ್ಕೆ ಕೂಡ ಬಿಜೆಪಿಗೆ ಇಂದಷ್ಟು ರಾಜಕೀಯ ಬಗ್ಗೆ ಸಹಕಾರಿ ಆಗ್ತದೆ. ಹಾಗಾಗಿ ಇವತ್ತು ಭೇಟಿ ನೀಡಲಿರುವಂತಹ ಸತ್ಯಶೋಧನಾ ಸಮಿತಿ ಬಿಜೆಪಿಯ ರಾಜ್ಯ ಘಟಕಕ್ಕೆ ವರದಿಯನ್ನು ಕೊಡುವಂತರ ಜೊತೆಗೆ ಕೇಂದ್ರ ಗೃಹ ಇಲಾಖೆ ಕೂಡ ವರದಿಯನ್ನು ಕೊಟ್ಟು ಈ ವಿಚಾರದಲ್ಲಿ NIA ತನಿಖೆಯನ್ನು ಮಾಡಿಸಬೇಕನ್ನುವಂತ ಒಂದು ಒತ್ತಾಯವನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ಈಗಾಗಲೇ ವಿಧಾನಸಭೆ ವಿಪಕ್ಷ ನಾಯಕ ಮತ್ತು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಬಿಜೆಪಿಯ ರಾಜ್ಯ ಮಟ್ಟದ ಪ್ರಮುಖ ನಾಯಕರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಹಂತದಲ್ಲಿ ಸತ್ಯಶೋಧನಾ ಸಮಿತಿಯ ರೂಪದಲ್ಲೂ ಕೂಡ ಬಿಜೆಪಿ ಮತ್ತೊಮ್ಮೆ ಭೇಟಿಯನ್ನು ಕೊಟ್ಟು ಆ ಪ್ರಕರಣವನ್ನ ಮತ್ತಷ್ಟು ಒಂದು ಅಂತ್ಯಕ್ಕೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನವನ್ನು ಕೂಡ ಈಗ ಬಿಜೆಪಿ ಮಾಡ್ತದೆ. ಹಾಗಾಗಿ NIA ತನಿಖೆ ಆದ್ರೆ ಸಹಜವಾಗಿ ಇದರಲ್ಲಿ ಆಗುವಂತಹ ಒಂದು ರಾಜಕೀಯವಾದಂತಹ ಲಾಭಗಳೇನಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದು ದೂರದೃಷ್ಟಿಯ ಒಂದು ಬಿಜೆಪಿ ನೋಡ್ತಾ ಇದೆ. ಹಾಗಾಗಿ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇರುವಂತದ್ದು. ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.